ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಗೆ ಹೇಳೋಕೆ ಹೊರಟಿರೋ ಕತೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಕಣ್ಣಾರೆ ಕಂಡಿರೋ ನಿಜವಾದ ಘಟನೆ. 19 ವರ್ಷದ ಕಾಲೇಜು ಹುಡುಗನಿಗೆ 55 ವರ್ಷದ ಹೆಂಗಸೊಬ್ಬಳು ಹೇಗೆ ಮಾಯದ ಬಲೆಯಲ್ಲಿ ಬೀಳಿಸಿದ್ಲು ಅನ್ನೋದನ್ನ ಅವರೇ ನಮಗೆ ಹೇಳಿದ್ದಾರೆ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೋಹನ್ ಕುಮಾರ್ ಅನ್ನೋ ವ್ಯಕ್ತಿ ಮೂಲತಃ ಮೈಸೂರಿನವರು. ಇವರು ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅದೇ ಕಾಲೇಜಿನಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಾಧವಿ ಅನ್ನೋರ ಜೊತೆ ಇವರಿಗೆ ಒಳ್ಳೆ ಪರಿಚಯ ಆಯ್ತು. ಆ ಪರಿಚಯ ದಿನ ಕಳಿತಾ ನಿಧಾನವಾಗಿ ಇಬ್ಬರ ನಡುವೆ ಪ್ರೀತಿಯಾಗಿ ಬದಲಾಯಿತು. ಹೀಗೆ 6 ತಿಂಗಳು ಲವ್ ಮಾಡಿದ ಮೇಲೆ ಇಬ್ಬರ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು 2 ಕಡೆಯ ಮನೆಯವರ ಸಮ್ಮುಖದಲ್ಲಿ ಮದುವೆ ಕೂಡ ಆಯ್ತು. ಆಮೇಲೆ ಕೆಲಸದ ನಿಮಿತ್ತ ಇಬ್ಬರೂ ಬೆಂಗಳೂರಿಗೆ ಬಂದು ಸೆಟಲ್ ಆದ್ರು. ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ವರುಣ್ ಅನ್ನೋ ಮುದ್ದಾದ ಗಂಡು ಮಗ ಹುಟ್ಟಿದ. ಗಂಡ ಹೆಂಡತಿ ಇಬ್ಬರೂ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಿದ್ದರಿಂದ ನಮಗೆ ಒಬ್ಬನೇ ಮಗ ಸಾಕು ಅನ್ಕೊಂಡ್ರು. ಇದೇ ಸಮಯದಲ್ಲಿ ಬೆಂಗಳೂರಿನ ಒಂದು ದೊಡ್ಡ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ನ 4ನೇ ಫ್ಲೋರ್ನಲ್ಲಿ ಫ್ಲ್ಯಾಟ್ ತಗೊಂಡು ವಾಸ ಮಾಡ್ತಾ ಇದ್ರು. ವರುಣ್ ಚಿಕ್ಕವನಿದ್ದಾಗಿನಿಂದಲೂ ಸ್ಕೂಲಿಂದ ಬಂದ ತಕ್ಷಣ ಅಪ್ಪ ಅಮ್ಮ ಅವನನ್ನ ಹೊರಗಡೆ ಎಲ್ಲೂ ಆಟ ಆಡೋಕೆ ಬಿಡ್ತಾ ಇರಲಿಲ್ಲ. ಟಿವಿ ಇಲ್ಲಾಂದ್ರೆ ಮೊಬೈಲ್ನಲ್ಲಿ ಕಾರ್ಟೂನ್ ವಿಡಿಯೋ ನೋಡ್ತಾ ಓದ್ಕೋಬೇಕು ಅಷ್ಟೇ ಅಂತಿದ್ರು. ಇದರಿಂದ ವರುಣ್ಗೆ ಹೊರಗಡೆ ಯಾವುದೇ ಫ್ರೆಂಡ್ಸ್ ಇರಲಿಲ್ಲ. ಏನ್ ಮಾಡ್ಬೇಕು ಅಂತ ತಿಳಿಯದ ಪರಿಸ್ಥಿತಿಯಲ್ಲಿದ್ದ. ಯಾವಾಗ ಪಿಯುಸಿ ಮುಗಿಸಿ ಬಿಟೆಕ್ ಫಸ್ಟ್ ಇಯರ್ಗೆ ಜಾಯಿನ್ ಆದನೋ ಅಲ್ಲಿ ಫ್ರೆಂಡ್ಸ್ ಎಲ್ಲ ಗರ್ಲ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದನ್ನ ನೋಡ್ತಾ ಇದ್ದ. ಆದ್ರೆ ವರುಣ್ ಮಾತ್ರ ತನ್ನ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದ. ಕಾಲೇಜಿನಲ್ಲಿ ವರುಣ್ ಓದಿನಲ್ಲಿ ತುಂಬಾ ಹುಷಾರಾಗಿದ್ದರಿಂದ ತುಂಬಾ ಜನ ಹುಡುಗಿಯರು ಅವನಿಗೆ ಪ್ರಪೋಸ್ ಮಾಡಿದ್ರು. ಆದ್ರೆ ಅಪ್ಪ ಅಮ್ಮನಿಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಯಾರ ಜೊತೆನೂ ಏನೂ ಮಾತಾಡದೆ ಸುಮ್ಮನೆ ಹೊರಟು ಹೋಗ್ತಾ ಇದ್ದ. ಕಾಲೇಜಿಂದ ಮನೆಗೆ ಬಂದ್ಮೇಲೆ ಅಪ್ಪ ಅಮ್ಮನ ಜೊತೆ ಊಟ ಮಾಡೋದು, ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗೋದು, ಇದೇ ಅವನ ಕೆಲಸ ಆಗಿತ್ತು. ಹೀಗಿರುವಾಗ ಒಂದು ದಿನ ವರುಣ್ಗೆ ಹುಷಾರಿಲ್ಲದ ಕಾರಣ ಕಾಲೇಜಿಗೆ ಹೋಗದೆ ಮನೆಯಲ್ಲೇ ಉಳ್ಕೊಂಡಿದ್ದ. ಅವತ್ತು ಅಪ್ಪ ಅಮ್ಮ ಇಬ್ಬರೂ ಹೊರಗಡೆ ಹೋಗಿದ್ರು. ವರುಣ್ ಬಾಲ್ಕನಿಯಲ್ಲಿ ಕೂತಿದ್ದಾಗ ಸಡನ್ ಆಗಿ ಮೇಲಿನ ಫ್ಲೋರ್ನಿಂದ ಏನೋ ಮ್ಯೂಸಿಕ್ ಸೌಂಡ್ ಕೇಳಿಸೋಕೆ ಶುರುವಾಯ್ತು. ಯಾರೋ ಡ್ಯಾನ್ಸ್ ಮಾಡ್ತಾ ಇದ್ದಾರೇನೋ ಅನ್ನೋ ತರ ಇಡೀ ಫ್ಲೋರ್ ವೈಬ್ರೇಟ್ ಆಗ್ತಾ ಇತ್ತು. ಆಗಲೇ ಹೆಲ್ತ್ ಅಪ್ಸೆಟ್ ಆಗಿದ್ದ ವರುಣ್ಗೆ ಆ ಸೌಂಡ್ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಸೌಂಡ್ ಕಮ್ಮಿ ಮಾಡೋಕೆ ಹೇಳ್ಬೇಕು ಅಂತ 5ನೇ ಫ್ಲೋರ್ಗೆ ಹೋದ. ಅಲ್ಲಿ ಹೋಗಿ ನೋಡಿದ್ರೆ ಮೇನ್ ಡೋರ್ ಲೈಟಾಗಿ ಓಪನ್ ಇತ್ತು. ವರುಣ್ ನಿಧಾನವಾಗಿ ಒಳಗಡೆ ಹೋದ. ಬೆಡ್ರೂಮ್ ಒಳಗಡೆಯಿಂದ 55 ವರ್ಷದ ಮೇರಿ ಅನ್ನೋ ಮಹಿಳೆ ಮ್ಯೂಸಿಕ್ಗೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾ ಹಾಡು ಹೇಳ್ತಾ ಇದ್ರು. ಅದನ್ನ ನೋಡಿ ವರುಣ್ಗೆ ಇಡೀ ಬಾಡಿ ಶಾಕ್ ಆದಂತಾಯ್ತು. ಒಬ್ಬ ಹೆಂಗಸನ್ನ ಆ ವಯಸ್ಸಿನಲ್ಲಿ ಆ ತರ ನೋಡಿದ್ದು ವರುಣ್ಗೆ ಅದೇ ಮೊದಲು. ಅವ್ನಿಗೆ ಏನು ಮಾಡ್ಬೇಕು ಅಂತ ತೋಚದೆ ಹಾಗೆ ನೋಡ್ತಾ ನಿಂತು ಬಿಟ್ಟ. ಅಷ್ಟರಲ್ಲಿ ಕೆಳಗಡೆಯಿಂದ ಅವನ ತಾಯಿ ಹೊರಗಡೆಯಿಂದ ಕರೆಯೋ ತರ ಕೇಳಿಸಿದ್ದಕ್ಕೆ ವರುಣ್ ನಿಧಾನವಾಗಿ ಅಲ್ಲಿಂದ ಜಾರಿ ತನ್ನ ಮನೆಗೆ ಬಂದ್ಬಿಟ್ಟ. ವರುಣ್ಣನ್ನು ನೋಡಿದ ತಾಯಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಅದಕ್ಕೆ ವರುಣ್ ಕಂಗಾಲಾಗಿ ಇಲ್ಲಮ್ಮ, ಸುಮ್ಮನೆ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೆ ಅಂದ. ಅದಕ್ಕೆ ತಾಯಿ ಬೈದು ಇನ್ನೊಮ್ಮೆ ಮೇಲಿನ ಫ್ಲೋರ್ಗೆಲ್ಲ ಹೋಗ್ಬೇಡ, ಏನೇ ಇದ್ರೂ ನಮ್ಮ ಮನೆಯಲ್ಲೇ ಇರಬೇಕು ಅಂದ್ರು. ವರುಣ್ ಸಾರಿ ಅಂತ ಹೇಳಿ ರೂಮಿಗೆ ಹೋದ. ಆದ್ರೆ ಬೆಡ್ ಮೇಲೆ ಮಲಗಿದ್ರು ವರುಣ್ಗೆ ಮೇರಿ ಮಾಡ್ತಾ ಇದ್ದ ಡ್ಯಾನ್ಸ್ ಅವಳ ಯೋಚನೆಗಳೇ ತಲೆಯಲ್ಲಿ ಓಡ್ತಾ ಇತ್ತು. ಅವಳನ್ನ ಮತ್ತೊಮ್ಮೆ ನೋಡಬೇಕು, ಮಾತಾಡಿಸಬೇಕು ಅನ್ನೋ ಆಸೆ ಅವನಲ್ಲಿ ಚಿಗುರಿತು. ಮರುದಿನ ಕಾಲೇಜು ಮುಗಿಸಿ ಮನೆಗೆ ಬಂದ ವರುಣ್ ಲಿಫ್ಟ್ನಲ್ಲಿ ಮೇಲೆ ಹೋಗ್ತಾ ಇದ್ದ. ಸಡನ್ ಆಗಿ ಪಕ್ಕದಲ್ಲೇ ಮೇರಿ ನಿಂತಿದ್ಲು. ಅವಳನ್ನ ನೋಡಿದ್ದೇ ತಡ ವರುಣ್ ಗಾಬರಿಯಾಗಿ ತಲೆ ತಗ್ಗಿಸಿಕೊಂಡ. ಆಗ ಮೇರಿ ಮಾತ್ರ ವರುಣ್ ಕಡೆ ನೋಡಿ, ನನ್ನ ರೂಮಿನ ಹೊರಗಡೆ ನಿಂತುಕೊಂಡಿದ್ದವನು ನೀನೇ ತಾನೇ ಅಂತ ಕೇಳಿದ್ಲು. ವರುಣ್ಗೆ ಒಂದು ಕ್ಷಣ 1 ಸೆಕೆಂಡ್ ಶಾಕ್ ಆಗಿ ಏನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದ. ಅದಕ್ಕೆ ಮೇರಿ ವರುಣ್ ಮುಖ ನೋಡಿ ನಗ್ತಾ, ನಿನಗೆ ಸುಳ್ಳು ಹೇಳೋಕು ಬರಲ್ಲಪ್ಪ, ನಿನ್ನ ಮುಖದ ಗಾಬರಿ ನೋಡಿದ್ರೇನೆ ಗೊತ್ತಾಗುತ್ತೆ ನೀನು ನನ್ನ ಮನೆಗೆ ಬಂದಿದ್ದೆ ಅಂತ ಅಂದ್ಲು. ಆಗ ವರುಣ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ನಾನು ಅಲ್ಲಿ ನಿಂತಿದ್ದ ವಿಷಯ ನಿಮಗೇಗೆ ಗೊತ್ತು, ನೀವು ನನ್ನನ್ನ ನೋಡ್ಲೇ ಇಲ್ವಲ್ಲ ಅಂತ ಕೇಳಿದ. ಅದಕ್ಕೆ ಮೇರಿ, ನಮ್ಮ ಮನೆ ಬಾಗಿಲಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ, ಅದರಲ್ಲಿ ನಿನ್ನನ್ನು ನೋಡಿದೆ ಅಂದ್ಲು. ಆಗ ವರುಣ್ ನಿಜ ಒಪ್ಪಿಕೊಂಡು ನಡೆದ ವಿಷಯ ಹೇಳಿದ. ಅದಕ್ಕೆ ಮೇರಿ, ಓಕೆ, ಇನ್ಮೇಲೆ ಫ್ಲೋರ್ ಶೇಕ್ ಆಗೋ ತರ ಡ್ಯಾನ್ಸ್ ಮಾಡಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟಳು. ಹೀಗೆ ಹೋಗ್ತಾ
ಮೇರಿ ವರುಣ್ ಕಡೆ ತಿರುಗಿ ಮತ್ತೆ ಯಾವತ್ತಾದ್ರೂ ನಮ್ಮ ಮನೆಗೆ ಬಾ, ನಿನಗೆ ಫ್ರೆಶ್ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದಳು. ಎಲ್ಲಿ ಅಪ್ಪ ಅಮ್ಮ ಬಂದ್ಬಿಡ್ತಾರೆ ಅನ್ನೋ ಭಯದಿಂದ ವರುಣ್ ಬೇಡ, ನಾನು ಬರಲ್ಲ ಅಂದ. ಆದ್ರೆ ಮೇರಿ ಮಾತ್ರ ಬಿಡದೆ, ನಿಮ್ಮ ಅಪ್ಪ ಅಮ್ಮ ಬರೋದರೊಳಗೆ ನೀನು ಮನೆಗೆ ಹೋಗಬಹುದು ಬಿಡು ಅಂತ ಫೋರ್ಸ್ ಮಾಡಿ ಅವನನ್ನ ತನ್ನ ಮನೆ ಒಳಗಡೆ ಕರ್ಕೊಂಡು ಹೋದಳು. ಮನೆಯ ಒಳಗಡೆ ಹೋದ ತಕ್ಷಣ ಮೇರಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ವರುಣ್ ಪಕ್ಕದಲ್ಲೇ ಬಂದು ಕೂತ್ಕೊಂಡಳು. ವರುಣ್ಗೆ ತನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಒದ್ದಾಡ್ತಾ ಇದ್ದ. ಹೀಗಿರುವಾಗ ವರುಣ್ ಮೇರಿ ಬಗ್ಗೆ ಕೇಳಿದಾಗ ಮೇರಿ ತನ್ನ ಬಗ್ಗೆ ಹೇಳೋಕೆ ಶುರು ಮಾಡಿದಳು. ನನಗೆ ಚಿಕ್ಕ ವಯಸ್ಸಿನಲ್ಲೇ ಜೋಸೆಫ್ ಅನ್ನೋರ ಜೊತೆ ಮದುವೆ ಆಯ್ತು. ನಮಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅವರಿಬ್ಬರಿಗೂ ಮದುವೆಯಾಗಿ ಈಗ ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಆಮೇಲೆ ನಾನು ಮತ್ತು ನನ್ನ ಗಂಡ ಇಲ್ಲಿ ತುಂಬಾ ಹ್ಯಾಪಿಯಾಗಿ ಲೈಫ್ ಹೀಗೆ ಲೈಫ್ ಎಂಜಾಯ್ ಮಾಡ್ತಾ ಇರೋವಾಗ್ಲೇ ಸಡನ್ ಆಗಿ ತನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿ 15 ವರ್ಷಗಳ ಹಿಂದೆಯೇ ತೀರಿಹೋದ್ರು ಅಂತ ಮೇರಿ ಹೇಳಿದ್ಲು. ಅಂದಿನಿಂದ ತಾನು ಒಬ್ಬಳೇ ಇರ್ತಾ ತನ್ನದೇ ಆದ ಒಂದು ಬ್ಯೂಟಿ ಪಾರ್ಲರ್ ನಡೆಸಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದನ್ನ ಕೇಳಿ ವರುಣ್ಗೆ ಮೇರಿ ಮೇಲೆ ಸಿಕ್ಕಾಪಟ್ಟೆ ಸಿಂಪತಿ ಬಂತು. ಹಾಗೆ ಬೇಸರದಲ್ಲಿದ್ದ ಮೇರಿಯನ್ನ ವರುಣ್ ಸಮಾಧಾನ ಮಾಡೋಕೆ ಹೋದಾಗ ಮೇರಿ ವರುಣ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು. ನಿನ್ನನ್ನ ನೋಡಿದ್ರೆ ನನ್ನ ಗಂಡನೇ ನೆನಪಾಗ್ತಾರೆ. ನಾನು ಬೇಸರದಲ್ಲಿದ್ರೆ ಅವರು ತಡ್ಕೊಳ್ತಾ ಇರಲಿಲ್ಲ. ನೀನು ಅವರ ಸ್ಥಾನವನ್ನ ತುಂಬೋ ತರ ಇದೀಯಾ ಅನ್ಲು. ಮೇರಿ ಆಡಿದ ಮಾತುಗಳು ವರುಣ್ಗೆ ತುಂಬಾ ಇಷ್ಟ ಆದ್ವು. ಆಮೇಲೆ ನಿಧಾನವಾಗಿ ವರುಣ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ನನ್ನಲ್ಲಿ ನಿನಗೆ ಏನು ಇಷ್ಟ ಆಯ್ತು ಅಂತ ಕೇಳಿದಾಗ ವರುಣ್ ನಾಚಿಕೆಯಿಂದ ತಲೆ ತಗ್ಗಿಸಿದ. ಆ ಸಮಯದಲ್ಲಿ ಮೇರಿ ವರುಣ್ ಹತ್ತಿರ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ವರುಣ್ ನನಗೆ ಡ್ಯಾನ್ಸ್ ಬರಲ್ಲ, ನೀವೇ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ರೆ ಕಲ್ತುಕೊಂಡು ಮಾಡ್ತೀನಿ ಅಂದ. ಹಾಗೆ ಇಬ್ಬರೂ ಸೇರಿ ಡ್ಯಾನ್ಸ್ ಮಾಡ್ತಾ ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಕೂಡ ಮಾಡಿದ್ರು. ಆಮೇಲೆ ಸುಸ್ತಾಗಿ ಇಬ್ಬರೂ ಬೆಡ್ ಮೇಲೆ ಮಲಗಿಕೊಂಡ್ರು. ಇನ್ನು ಬೆಡ್ ಮೇಲೆ ಮಲಗಿದ ಮೇಲೆ ಮೇರಿ ವರುಣ್ನ ಕೆಣಕಲು ಶುರು ಮಾಡಿದ್ಲು. ವರುಣ್ ಒಂದು ಹಂತದಲ್ಲಿ ತನ್ನ ಕಂಟ್ರೋಲ್ ಕಳೆದುಕೊಂಡು ಇಬ್ಬರೂ ತಮ್ಮ ದೈಹಿಕ ಆಸೆಗಳನ್ನ ತೀರಿಸಿಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ಇಬ್ಬರೂ ರಿಲ್ಯಾಕ್ಸ್ ಆಗ್ತಾ ಇರೋ ಸಮಯದಲ್ಲಿ ಸಡನ್ ಆಗಿ ಮೇರಿ ಮನೆ ಬಾಗಿಲನ್ನ ಯಾರೋ ಜೋರಾಗಿ ತಟ್ಟೋ ಸೌಂಡ್ ಕೇಳಿಸ್ತು. ನೋಡಿದ್ರೆ ಹೊರಗಡೆಯಿಂದ ವರುಣ್ ತಾಯಿ ಕೂಗ್ತಾ ಇದ್ರು. ಇದನ್ನ ಕೇಳಿ ವರುಣ್ಗೆ ಸಿಕ್ಕಾಪಟ್ಟೆ ಭಯ ಆಗಿ ಏನು ಮಾಡ್ಬೇಕು ಅಂತ ತೋಚದೆ ಒದ್ದಾಡಿದ. ಆದ್ರೆ ಮೇರಿ ಮಾತ್ರ ವರುಣ್ಗೆ ಕೂಲ್ ಆಗಿರೋಕೆ ಹೇಳಿ ಬಾಗಿಲು ತೆಗೆದ್ಲು. ವರುಣ್ ತಾಯಿ ಮೇರಿ ಹತ್ತಿರ ನನ್ನ ಮಗ ಇಲ್ಲೇನಾದ್ರೂ ಬಂದಿದ್ದನಾ ನೋಡಿದ್ರಾ ಅಂತ ಕೇಳಿದ್ರು. ಅದಕ್ಕೆ ಮೇರಿ ನೈಸ್ ಆಗಿ ಮ್ಯಾನೇಜ್ ಮಾಡ್ತಾ ನಾನು ರೂಮಿಗೆ ಬರ್ತಾ ಇದ್ದಾಗ ವರುಣ್ ಮೆಟ್ಟಿಲು ಇಳಿದು ಕೆಳಗೆ ಹೋಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ಲು. ಇದನ್ನ ಕೇಳಿ ವರುಣ್ ತಾಯಿ ಅವನಿಗೆ ಹೊರಗಡೆ ಬೇರೆ ಯಾವ ಫ್ರೆಂಡ್ಸ್ ಕೂಡ ಇಲ್ಲ, ಹಾಗಿರಬೇಕಾದ್ರೆ ಎಲ್ಲಿಗೆ ಹೋಗಿರ್ತಾನೆ ಅಂತ ಕಂಗಾಲಾಗಿ ಮಗನನ್ನ ಹುಡುಕುತ್ತಾ ಕೆಳಗೆ ಹೋದ್ರು. ಆಮೇಲೆ ಮೇರಿ ಬೆಡ್ರೂಮ್ಗೆ ಬಂದು ವರುಣ್ಗೆ ತಕ್ಷಣ ಮನೆಗೆ ಹೋಗು ಅಂತ ಹೇಳಿ ಹೊರಗಡೆ ಕಳುಹಿಸಿದ್ಲು. ವರುಣ್ ಮನೆಗೆ ಹೋದ ತಕ್ಷಣ ತಾಯಿ ಅವನನ್ನು ನೋಡಿ ಎಲ್ಲಿಗೆ ಹೋಗಿದ್ದೆ, ನಿನ್ನನ್ನ ಎಲ್ಲೆಲ್ಲ ಹುಡುಕಿದೆ ಗೊತ್ತಾ ಅಂತ ಗಾಬರಿಯಿಂದ ಕೇಳಿದ್ರು. ಅದಕ್ಕೆ ವರುಣ್ ನನಗೆ ಕೆಲವು ಬುಕ್ಸ್ ಬೇಕಿತ್ತಮ್ಮ, ಅದನ್ನ ತಗೊಳ್ಳೋಕೆ ಬುಕ್ ಸ್ಟೋರ್ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ತಾಯಿಯನ್ನ ಸಮಾಧಾನ ಮಾಡಿದ. ಹೀಗಿರುವಾಗ ಒಂದು ದಿನ ವರುಣ್ ತಾಯಿ ನಾನು ಒಂದು ಫಂಕ್ಷನ್ಗೆ ಹೋಗಿ ಬರ್ತೀನಿ, ನಿಮ್ಮ ಅಪ್ಪ ಬರೋದು ಕೂಡ ಲೇಟ್ ಆಗುತ್ತೆ, ನೀನು ಮನೆಯಲ್ಲೇ ಊಟ ಮಾಡಿ ಮಲಗಿಕೋ ಅಂತ ಹೇಳಿ ಹೊರಗಡೆ ಹೋದ್ರು. ಯಾವಾಗ ಅಮ್ಮ ಹೊರಗಡೆ ಹೋದ್ರೋ ಇದೇ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದ ವರುಣ್ ತಕ್ಷಣ ಮೇರಿ ಮನೆಗೆ ಓಡಿದ. ಮೇರಿ ಆಗಲೇ ಸೋಫಾದಲ್ಲಿ ಕೂತು ಡ್ರಿಂಕ್ಸ್ ಮಾಡ್ತಾ ಇದ್ಲು. ವರುಣ್ಗೆ ಇದನ್ನು ನೋಡಿ ಸ್ವಲ್ಪ ಕಂಗಾಲಾದ್ರೂ ಇಬ್ಬರ ನಡುವೆ ಆಗಲೇ ಸಂಬಂಧ ಬೆಳೆದಿರೋದ್ರಿಂದ ಧೈರ್ಯವಾಗಿ ಹೋಗಿ ಮೇರಿ ಪಕ್ಕದಲ್ಲೇ ಕೂತ್ಕೊಂಡ. ಆಮೇಲೆ ಅವರಿಬ್ಬರೂ ಒಟ್ಟಿಗೆ ಏಕಾಂತವಾಗಿ ಕಾಲ ಕಳೆಯೋಕೆ ಶುರು ಮಾಡಿದ್ರು. ಅಂದಿನಿಂದ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ದ ಹಾಗೆ ವರುಣ್ ಮೇರಿ ಮನೆಗೆ ಹೋಗಿ ಅವಳ ಜೊತೆ ಏಕಾಂತವಾಗಿ ಇರ್ತಾ ಇದ್ದ. ಹೀಗೆ ಇವರ ಸೀಕ್ರೆಟ್ ರಿಲೇಶನ್ಶಿಪ್ 6 ತಿಂಗಳು ಯಾರಿಗೆ ಗೊತ್ತಾಗದ ಹಾಗೆ ನಡೆಯಿತು. ಆದ್ರೆ ಒಂದು ದಿನ ವರುಣ್ ತಾಯಿಗೆ ಹುಷಾರಿಲ್ಲದ ಕಾರಣ ಆಫೀಸ್ನಿಂದ ತುಂಬಾ ಬೇಗ ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದು ನೋಡಿದ್ರೆ ವರುಣ್ ಇರಲಿಲ್ಲ. ಅಸಲು ಇವನು ದಿನ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ತಿಳಿಯೋಕೆ ಅಪಾರ್ಟ್ಮೆಂಟ್ನ ಸಿಸಿಟಿವಿ ಚೆಕ್ ಮಾಡಿದ್ರು. ವರುಣ್ ಪದೇ ಪದೇ 5ನೇ ಫ್ಲೋರ್ನಲ್ಲಿರೋ ಮೇರಿ ಮನೆಗೆ ಹೋಗ್ತಾ ಇರೋದನ್ನ ಸಿಸಿಟಿವಿಯಲ್ಲಿ ನೋಡಿ ತಾಯಿಗೆ ಮೈಯೆಲ್ಲ ನಡುಗಿದಂತಾಯ್ತು. ತಕ್ಷಣ ಶಾಕ್ ಆದ ಅವರು ತನ್ನ ಮಗ 50-55 ವರ್ಷದ ಹೆಂಗಸಿನ ಮನೆಗೆ ಯಾಕೆ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಕೋಪದಿಂದ ಹೋಗಿ ಮೇರಿ ಮನೆ ಬಾಗಿಲು ತಟ್ಟಿದ್ರು. ಬಾಗಿಲು ತೆಗೆದ ಮೇರಿ ವರುಣ್ ನನ್ನ ಮನೆಯಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದ್ಲು. ಆದ್ರೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ ವರುಣ್ ತಾಯಿ ಮೇರಿಯನ್ನ ತಳ್ಳಿ ಇಡೀ ಮನೆ ಹುಡುಕುತ್ತಾ ಬೆಡ್ರೂಮ್ ಒಳಗೆ ಹೋದ್ರು. ಅಲ್ಲಿ ತನ್ನ ಮಗ ಇರೋದನ್ನು ನೋಡಿ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯ್ತು.
ಆಗ ಮೇರಿ ವರುಣ್ ತಾಯಿ ಹತ್ತಿರ, ನೀವು ಅಂದುಕೊಳ್ಳೋ ತರ ಇಲ್ಲಿ ಏನೂ ನಡೆದಿಲ್ಲ, ವರುಣ್ ಸುಮ್ಮನೆ ಇಲ್ಲಿಗೆ ಬಂದು ರಿಲ್ಯಾಕ್ಸ್ ಆಗ್ತಾ ಇದ್ದ ಅಷ್ಟೇ ಅಂತ ಕತೆ ಕಟ್ಟಿದ್ಲು. ಆದ್ರೆ ತುಂಬಾ ಸೌಮ್ಯ ಸ್ವಭಾವದವರಾಗಿದ್ದ ವರುಣ್ ತಾಯಿ ಅಲ್ಲಿ ಮೇರಿಗೆ ಏನೂ ಅನ್ನಲಾಗದೆ ತಕ್ಷಣ ಗಂಡನಿಗೆ ಫೋನ್ ಮಾಡಿ ಮನೆಗೆ ಕರೆಸಿದ್ರು. ಅಷ್ಟೇ ಅಲ್ಲದೆ ಆ ಫ್ಲ್ಯಾಟ್ನ ಓನರ್ನ ಕೂಡ ಅಲ್ಲಿಗೆ ಕರೆಸಿ, ಮೇರಿಯಿಂದ ನಮ್ಮ ಏರಿಯಾ ಹುಡುಗರು ಹಾಳಾಗ್ತಾ ಇದ್ದಾರೆ, ತಕ್ಷಣ ಇವಳ ಕೈಲಿ ಫ್ಲ್ಯಾಟ್ ಖಾಲಿ ಮಾಡಿಸಿ. ಇವಳು ಇಲ್ಲೇ ಇದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ತೀವಿ ಅಂತ ವಾರ್ನ್ ಮಾಡಿದ್ರು. ಆ ಓನರ್ ಕೂಡ ಮೇರಿಗೆ ಖಾಲಿ ಮಾಡೋಕೆ 2 ದಿನ ಟೈಮ್ ಕೊಟ್ಟು ಹೋದ. ಆದ್ರೆ ವರುಣಷ್ಟರಲ್ಲಾಗಲೇ ಮೇರಿ ಕೊಡ್ತಾ ಇದ್ದ ಸುಖಕ್ಕೆ ಬಲಿಯಾಗಿ ಅವಳ ಜೊತೆ ಪೀಕಲಾಟದ ಪ್ರೀತಿಯಲ್ಲಿ ಬಿದ್ದಿದ್ದ. ಅವಳನ್ನ ನೋಡದೆ ಇರೋಕೆ ಅವನಿಗೆ ಆಗ್ತಾ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ವರುಣ್ ಮನೆಯಲ್ಲಿ ಕಾಣಿಸಲಿಲ್ಲ. ಎಲ್ಲಾ ಕಡೆ ಹುಡುಕಿದ್ರೂ ಸಿಗದಿದ್ದಾಗ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ವರುಣ್ಗಾಗಿ ಹುಡುಕಾಟ ಶುರು ಮಾಡಿದ್ರು. ಹೀಗೆ ಹುಡುಕ್ತಾ ಇರೋವಾಗ್ಲೇ ಒಂದು ವಾರದಲ್ಲಿ ಗೊತ್ತಾಗಿದ್ದೇನಪ್ಪ ಅಂದ್ರೆ, ವರುಣ್ ಆ ಮೇರಿಯನ್ನ ಮದುವೆಯಾಗಿ ಬೆಂಗಳೂರಿನ ಇನ್ನೊಂದು ಕಡೆ ಸೆಟಲ್ ಆಗಿಬಿಟ್ಟಿದ್ದಾನೆ. ಈ ವಿಷಯ ಕೇಳಿ ಅಪ್ಪ ಅಮ್ಮನಿಗೆ ತಲೆ ತಿರುಗಿದಂತಾಯ್ತು. ವರುಣ್ಗೆ ಇನ್ನೂ 20 ವರ್ಷ ತುಂಬಿರಲಿಲ್ಲ. ಹಾಗಾಗಿ ಮೈನರ್ ಹುಡುಗನನ್ನ ಮದುವೆಯಾಗಿದ್ದಾಳೆ ಅಂತ ಮೇರಿ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ವರುಣ್ ಮಾತ್ರ, ನೀವೇನಾದ್ರೂ ಮೇರಿಯನ್ನ ಜೈಲಿಗೆ ಕಳಿಸಿದ್ರೆ ನಾನು ಈ ಭೂಮಿ ಮೇಲ್ಪೃವಿಯೂ ಇರಲ್ಲ, ಸತ್ತು ಹೋಗ್ತೀನಿ ಅಂತ ಸ್ವಂತ ಅಪ್ಪ ಅಮ್ಮನಿಗೆ ಬೆದರಿಕೆ ಹಾಕಿದ. ಮಗನ ಪ್ರಾಣ ಉಳಿಸಿಕೊಳ್ಳೋಕೆ ಬೇರೆ ದಾರಿ ಇಲ್ಲದೆ ಅವರು ಮೇರಿಯನ್ನ ಕೇಸ್ನಿಂದ ರಿಲೀಸ್ ಮಾಡಿಸಿದ್ರು. ಆಮೇಲೆ ತಮ್ಮ ಮಗ ಎಲ್ಲೋ ಹೋಗಿ ಏನಾದ್ರೂ ಮಾಡ್ಕೊಂಡ್ಬಿಡ್ತಾನೋ ಅನ್ನೋ ಭಯದಿಂದ ಅಪ್ಪ ಅಮ್ಮ ಮೇರಿ ಹತ್ತಿರ ಬಂದು, ನಮ್ಮ ಮಗನ್ನ ಬಿಟ್ಟು ಬಿಡು, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀವಿ, ಇವನಿಂದ ದೂರ ಹೊರಟು ಹೋಗುವ ಅಂತ ಬೇಡಿಕೊಂಡ್ರು. ಅದಕ್ಕೆ ಮೇರಿ ಉಲ್ಟಾ, ನಿಮಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ನಾನೇ ಕೊಡ್ತೀನಿ, ನನಗೆ ವರುಣ್ ಬೇಕು, ನಾವಿಬ್ಬರೂ ಹ್ಯಾಪಿಯಾಗಿ ಇರ್ತೀವಿ ಅಂದ್ಲು. ವರುಣ್ ಕೂಡ ಅದನ್ನೇ ಹೇಳಿದ. ಕೊನೆಗೆ ಅಪ್ಪ ಅಮ್ಮನಿಗೆ ಬೇರೆ ದಾರಿ ಇಲ್ಲದೆ ಕಣ್ಣೀರು ಹಾಕ್ತಾ ಸುಮ್ಮನಾದ್ರು. ಹೀಗೆ ವರುಣ್ ಆ 50 ದಾಟಿದ ಮೇರಿಯನ್ನ ಮದುವೆಯಾಗಿ ತನ್ನ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋದ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆಗಿದ್ದ ವಿನಯ್ ಅನ್ನೋರು ನಮಗೆ ಇಮೇಲ್ ಮೂಲಕ ಈ ನಿಜವಾದ ಘಟನೆಯನ್ನ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ಇಡೀ ಮ್ಯಾಟರ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ನಾವು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.